ಅತ್ತೆ ಅತ್ತೆ ಏನಮ್ಮ ಸೊಸೆ, ಏನಾಯ್ತು? ಎಲ್ಲ ಸರಿ ಹೋಯ್ತಾ? ಕಣ್ಣಿಲ್ಲ ಇವಾಗ? ಏನಂತೆ? ಆಪರೇಷನ್ ಏನಾರ ಮಾಡ್ಬೇಕಂತ, ಇಲ್ಲ ಕಣ್ಣುಡ್ಕ ಏನಾರ ಕೊಟ್ರೆ ಸರೋಯ್ತದಂತ? ಕಣ್ಣುಡ್ಕ ಕೊಟ್ರೆ ಏನೇ ಸರೋಯ್ತದೆ ಅಂತ ಅನ್ನಿಸ್ತದೆ ಅಲ್ವಾ? ಹಾ ಅಪ್ಪ, ಹೆಂಗನೂ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದಲ್ಲ, ಈಗ ಸಮಾಧಾನ ಆಯ್ತು ನನಗಂತನೂ. ನಾನು ಅಯ್ಯೋ ಪಾಪ ಮಗಿಗೆ ಈ ಚಿಕ್ಕ ವಯಸ್ಸಿಗೆ ಕೊಂಡ್ಕೊಂಡಿದ್ದಂಗೆ ಐತಲ್ಲ ಅಂತ ಭಾಳ ಅಂದರೆ ಭಾಳ ಬೇಜಾರಾಯ್ತಿತ್ತು ಕಣ್ಸಸೆ. ಹೆಂಗೋ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ಯಾ ನೀನಂತನೂ. ಏನು ಹೇಳಿದ್ರು ಡಾಕ್ಟ್ರು? ಏನು ಹೇಳಿದ್ರು? ಯಾಕೆ ಸುಮ್ಮನೆ ಇದ್ದೀರಾ? ಇವಳು ಯಾಕೆ ಸಪ್ಗವಳೆ? ಏನಾಯ್ತು ಅಂತಾನೆ ಹೇಳ್ತಿಲ್ವಲ್ಲ ಇಬ್ರು? ಏನಾಯ್ತು ಅತ್ತೆ? ಇವಳು ಬಾಯಿಂದಾನೆ ಕೇಳಿ ಅತ್ತೆ, ಏನಾಯ್ತು, ಏನು ಎತ್ತ, ಏನೇನು ಮಾಡಿದ್ಲು ಕೇಳಿ ಅತ್ತೆ. ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ ಅತ್ತೆ, ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡೋಗಿ ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಡಿಸ್ದೆ ಅತ್ತೆ. ನಾನಂತೂ ತುಂಬ ಚೆನ್ನಾಗಿತ್ತು ಟ್ರೀಟ್ಮೆಂಟ್, ಮಾತ್ರ ತುಂಬ ಚೆನ್ನಾಗಿ ಕೊಡಿಸ್ದೆ ನಾನಂತೂ ಟ್ರೀಟ್ಮೆಂಟ್ನ. ಕೇಳಿ ಅತ್ತೆ ನೀವೇನೇನೆ, ಯಾಕೆ, ಏನು ಎತ್ತ, ಏನಾಯ್ತು, ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇಳಿ ಅತ್ತೆ. ಹೇಳ್ತಾಳೆ ಎಲ್ಲನೂ. ಯಾಕಮ್ಮ ಸಪ್ಪಗಿದ್ಯಾ? ಏನಾಯ್ತು? ಯಾಕೆ ಹಿಂಗೆ ಸಪ್ಪಗಿದೆಯಲ್ಲ ಎಲ್ಲನೂ? ನೋಡು, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ, ಏನೋ ಒಂದು ಮಾಡಿ ಆಪರೇಷನ್ ಮಾಡಿಸ್ತೀವಿ. ನನ್ನ ಸೊಸೆ ಡಾಕ್ಟರ್ ಅಲ್ವಾ, ಏನು ತಲೆ ಕೆಡಿಸ್ಕೊಬೇಡ, ಅವಳೇ ನೋಡ್ಕೊತಾಳೆ ಎಲ್ಲನೂ. ಅಲ್ಲ ಯಾಕೆ ಹಿಂಗೆ ಸಪ್ಪಗವಳೆ ಅಂತ ಏನೇ ಹೇಳ್ತೀಯಲ್ಲ, ನಾನೇನಾದರೂ ಹೇಳ್ಬೇಕು? ಹೇಳೇ, ಹೇಳ್ತೀಯೋ ಇಲ್ಲ? ಅಯ್ಯೋ, ನನಗೆ ಕಣ್ಣೆಲ್ಲ ಚೆನ್ನಾಗೇನಿಯ ಕಾಣಿಸ್ತದೆ. ನಾನೇನಿಯ ಸುಳ್ಳು ಸುಳ್ಳು ಹೇಳಿದ್ ನಿಮ್ಮ ಹತ್ರ ಎಲ್ಲನೂ, ಸುಳ್ಳು ಸುಳ್ಳು ಹೇಳಿ ನಾನೇನಿಯ ನಾಟಕನ ಶುರು ಮಾಡಿದ್ದು. ಅದು ಮನೆಗೆ ಊಟಕ್ಕೂ ನಡೀತಿರ್ಲಿಲ್ಲ, ಭಾಳ ಕಷ್ಟ ಇತ್ತು. ಅದಕ್ಕೆ ನಾನೇನಿಯ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಎತ್ಕೊಂಡೋಗಿ ಮನೆ ಕೊಡ್ತಾ ಇದ್ದೆ ಎಲ್ಲನೂ. ಅದು ನಮ್ಮ ಅತ್ತೆನೂ ಎತ್ಕೊಂಬಿಟ್ ಬಾ ಮನೆಗೆ, ಏನೂ ಇಲ್ವಲ್ಲ, ಎತ್ಕೊಂಬಿಟ್ ಬಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇತ್ತು. ಆಯಿತು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಇಲ್ಲಿಂದ ಹೋಯ್ತಾ ಇದ್ದೆ. ನೀವು ಯಾರು ಮನೆಗಿಲ್ದಿದ್ದಾಗ ನಾನೇನಿಯ ಏನೇನು ಬೇಕೋ ಐಟಮ್ಗಳು, ಪಾತ್ರೆಗಳು, ಸಾಮಾನುಗಳು, ಅದು ಇದು ಎಲ್ಲ ಏನೇನು ಬೇಕೋ ಎಲ್ಲ ತುಂಬ್ಕೊಂಡು ಒಂದೊಂದೇ ಎತ್ಕೊಂಡು ಹೋಯ್ತಾ ಇದ್ದೆ. ಮೊನ್ನೆನೂ ಅದೇ ಥರ ತುಪ್ಪ, ಸೀರೆ ಎಲ್ಲನೂ ಎತ್ಕೊಂಡು ಹೋಯ್ತಾ ಇದ್ದೆ. ಅವಾಗ ತಗ್ಲಾಕಬಿಟ್ನಲ್ಲ, ಏನು ಹೇಳ್ಬೇಕು ಅಂತಲೇ ನೀನು ಗೊತ್ತಾಗಲಿಲ್ಲ. ನಾನೇ ಕಣ್ಕಾಣಕ್ಕಿಲ್ಲ ಹಂಗೆ ಹಿಂಗೆ ಅಂತ ನಿಮ್ಮ ತಾಗೆ ಬರೀ ಸುಳ್ಳು ಹೇಳ್ಬಿಟ್ಟೆ. ಸುಳ್ಳು ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ ನೀವು, ಅಯ್ಯೋ ಪಾಪ ಅಂತ ಅನ್ಕೊಂಡೆ. ಆದರೆ ನೀವು ಬುಡ್ದಿದ್ದಂಗೆ ಆಸ್ಪತ್ರೆ ಅಂತೆಲ್ಲ ಓಡಾಡಿಸ್ಬಿಟ್ಟು ನನ್ನೂ ನಿಜ ಒಪ್ಕೊಳಂಗೆ ಮಾಡ್ಬಿಟ್ರಿ. ನಂದು ತಪ್ಪಾಯಿತು. ನಿಮ್ಮ ಮನೆಯಿಂದ ಏನೇನು ಸಾಮಾನೆಲ್ಲ ಹೊತ್ಕೊಂಡೋಗಿದ್ನಲ್ಲ ಅದೆಲ್ಲ ತಂದುಕೊಡ್ತೀನಿ, ದಯವಿಟ್ಟು ನನಗೆ ಏನು ಮಾಡಬೇಡಿ. ಅಯ್ಯೋ ಮನ್ಯಾಳಿ, ಬೇಕು ಅಂತ ಕೇಳಿದಿದ್ರೆ ನಾನೇ ನಿನಗೆ ಕೊಡ್ತಾ ಇದ್ದೆ ತಾನೇ? ಒಂದ್ಸಲ ಹೇಳ್ಬೇಕು ತಾನೇ ಬೇಕು ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಕದ್ಕೊಂಡೋಗಿ ನಮ್ಮನೆ ಸಾಮಾನುಗಳನ್ನೇ ಕದ್ಕೊಂಡೋಗಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ನೀನಂತೂ? ನಿನ್ಗೇನು ತಲೆಗೆಲೆ ಕೆಟ್ಬಿಟ್ಟಾಯ್ತಾ ಏನು ನಿನಗೆ? ಅಪ್ಪ ದೇವ್ರೆ, ನೀನು ನಿನ್ನ ಸವಾಸ ನನಗಂತೂ ಸಾಕಾಗೋಗ್ಬಿಟ್ಟೈತೆ ನಿನ್ನ ಸವಾಸನೇ. ನೋಡು, ನಾಳೆಯಿಂದ ಮನೆಗೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ಕದ್ಕೊಂಡು ಹೋಗ್ತಾಳಂತೆ, ಕದ್ಕೊಂಡು ಹೋಗಿ ಮನೆಗೆ ಅಷ್ಟು ದಮ್ಕೆ ಇಟ್ಬಿಟ್ಟು ನಿನ್ನ ಮೇಲೆ ಎಲ್ಲನೂ ನಾವು ತಗ ಅಂತ ಕೊಡ್ತಾ ಇದ್ರೆ, ಆದರೆ ನೀನು ಎಲ್ಲ ನಮಗೆ ಯಾಮರ್ಸ್ಬಿಟ್ಟು ಮನೆಯಿಂದ ಕದ್ಕೊಂಡು ಹೋಗ್ತಾ ಇದ್ದ ಸಾಮಾನುಗಳನ್ನ. ಛೇ, ನಿನ್ನ ಮಕ್ಕ ನೋಡೋಕ್ಕೂ ಅಸಹ್ಯ ಆಯ್ತದೆ. ಇದಕ್ಕೋಸ್ಕರನೇ ನೀನು ಬಂದ್ಬಿಟ್ಟು ನಮ್ಮ ಮನೆ ಕೆಲಸ ಮಾಡ್ತೀನಿ ಅಕ್ಕ ಆಂಟಿ ಚಿಕ್ಕಮ್ಮ ಅಂತ ಅನ್ಕೊಂಡು ಮನೆ ತುಂಬ ಓಡಾಡ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟೆ, ಅಲ್ಕಟ್ ಕೆಲಸ. ನಾಳೆಯಿಂದ ನಮ್ಮ ಮನೆಗೆ ಹೆಜ್ಜೆ ಇಕ್ಕೊಡ್ದು, ಈಗಲೇ ಹೇಳಿದ್ದೀನಿ. ಬರೀ ಅಷ್ಟೇ ಆದರೆ ಅತ್ತೆ ಏನೋ ಹೋಗುತ್ತು, ನಾಳೆಯಿಂದ ಬರಬೇಡಿ ಅಂತ ಹೇಳ್ಬೋದು. ಮಾವನ ಹತ್ರ ಹೋಗ್ಬಿಟ್ಟು ಕಂತ್ರಿ ನಿಮ್ಮ ಹತ್ರ ಬಂದು ಮಾವನ ಬಗ್ಗೆ ಫಿಟ್ಟಿಂಗ್ ಇಕ್ಕೊಳ್ಳೆ, ಮಾವನ ಹತ್ರ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಫಿಟ್ಟಿಂಗ್ ಇಕ್ಕೊಳ್ಳೆ. ಇಬ್ಬರಿಗೂ ಸೇರಿ ಫಿಟ್ಟಿಂಗ್ ಇಕ್ಬಿಟ್ಟು ಇವಳು ಅತ್ತೆ ಅವಳಲ್ಲ, ಇವಳು ಅತ್ತೆನೂ ಹಂಗೇನೇ ನಮ್ಮ ಮಾವನ ಇಬ್ಬರೂ ಒಂದಾಕ್ಬಿಟ್ಟವಳತ್ತೆ. ಅಯ್ಯೋ ಬೇವಸ್ಸಿನ ತಗೊಬಿಟ್ಟು ಬಂದು ಏನೇ ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದೆಯಾ? ಮನೆ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ಟು ಏನು ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದೆಯೇನೆ ಬೇವರ್ಸಿ? ಅಯ್ಯಪ್ಪ ಇತ್ರಿ, ಯಪ್ಪ ಅತ್ತೆ ಹೊಡಿಬೇಡಿ ಅತ್ತೆ. ಅತ್ತೆನಂತೆ ಅತ್ತೆ, ಯಾರೇ ನಿನ್ನ ಅತ್ತೆ ಹೆಸ್ರು ಕತ್ತೆ? ನೀನ್ ಹೆಂಗೆ ನನಗೆ ಸಸ್ಯ ಆಗ್ಬಿಡ್ತೀಯ ಬಿತ್ರಿ? ಬಂದ್ಬಿಟ್ಟು ಮನೆ ಸಂಸಾರಗಳನ್ನೆಲ್ಲ ಮುರಿದಾಕ್ಬಿಟ್ಟಿಲಿ ಉಳಿ ಇಡ್ತಾ ಇದೆಯಾ ಲೌಡಿ ನೀನು? ಉಳಿ ಇಂಡ ಕೆಲಸ ಮಾಡ್ತಾ ಇದೆಯಾ ನೀನು? ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ, ನಿಂಗೆ ಬರ ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನಿನ್ನ ನೆಗದ್ ಬಿದ್ದು ನೆಳ್ಳಿ ಕೈಯಾಗ ಹೋಗ, ನನಗೂ ನನ್ನ ಗಂಡಂಗೆ ನೀ ತಂದಾಕ್ಬಿಡ್ತೀನಿ ಲೋಪರ್ ನೀನು. ಕಣ್ಣು ಕಾಣಕ್ಕಿಲ್ವಂತೆ ಕಣ್ಣು ಲೇ ಸಸೆ, ಎತ್ಕೊಬಿಟ್ಟು ಬಾರ ಏನಾದ್ರೂ. ಇಬ್ರಿಗೂ ಈ ಕಣ್ಣೆ ಕಡಬೇಡ, ಇವಳಿಗೂ ಬೇವಸ್ಸಿಗೆ ಹಂಗೇನಿಯಾ ಮುರಿದಾಕ್ಬಿಟ್ಟು ಕಿತ್ತಾಕ್ಬಿಡ್ತೀನಿ ಇವಳು ಕಣ್ಣ. ಬಾಯ್ಲಿ ಮಾಡ್ತೀನಿ, ಬಾಯ್ಲಿ ಎತ್ಕೊಬಿಟ್ಟು ಬಂದು ನಾನೇ ಮುರಿದಾಕ್ತೀನಿ. ಅಯ್ಯೋ ಬ್ಯಾಳ ಬೇಡ, ನನ್ ತಪ್ಪಾಯ್ತು ಕಣತ್ತೆ, ತಪ್ಪಾಯ್ತು. ಅಯ್ಯಯ್ಯೋ ಕಾಪಾಡ್ರಿ, ಕಾಪಾಡ್ರಿ, ಬಿಟ್ಬಿಡ್ರಿ ನನ್ನ. ಇನ್ನೊಂದ್ಕಿಂತ ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ, ಬಿಟ್ಬಿಡ್ರಿ. ಅಯ್ಯೋ ನಂದೇ ತಪ್ಪಾಯ್ತು, ಬಿಟ್ಬಿಡ್ರಿ. ಲೇ, ಒಬ್ರಿಗೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ವೇ ಲೇ, ಒಬ್ರಿಗೆ ಕೆಟ್ಟದಂತೂ ಮಾಡಕ್ ಹೋಗ್ಬೇಡ. ಒಬ್ರಿಗೆ ನೀನು ಒಳ್ಳೇದ್ ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲ ಸೆಕೆಂಡ್ರಿ, ಕೆಟ್ಟದ್ ಯಾಕೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಲ್ಲ ಸಿಕ್ದವ್ರಿಗೆಲ್ಲ ತಂದಿಕ್ಕದು. ಸರಿ ಎತ್ಕೊಂಡೋಗಿದ್ಯಾ, ಮನೆಯಿಂದ ಎತ್ಕೊಂಡು ಹೋಗಪ್ಪ, ಕೆಲಸನೂ ಮಾಡಿದ್ಯಾ, ಅದ್ರ ತಕ್ಕನಂಗೆ ಎತ್ಕೊಂಡು ಹೋಗಿದ್ಯಾ, ಪರವಾಗಿಲ್ಲ. ಅದು ಬಿಟ್ಟು ತಂದಿಕ್ಕದು, ಫಿಟ್ಟಿಂಗ್ ಇಕ್ಕದು ಇದೆಲ್ಲ ಯಾಕೆ ಬೇಕು ನಿನಗೆ? ಫಿಟ್ಟಿಂಗ್ ಇಕ್ಕ ಕೆಲಸ, ತಂದಿಕ್ಕ ಕೆಲಸ, ಇದ್ರ ಅವಶ್ಯಕತೆ ತಾನೇ ಏನೈತೆ ನಿನಗೆ? ನಿನ್ಗಂತೂ ಹೇಳ್ತಾರಲ್ಲ ಅದೇನೋ ಹಂಗಾಯ್ತು ನಿನ್ ಕತೆ ಅಂತೂ. ನಿನ್ ಲೋಫರ್ಗಿಷ್ಟು ಅತ್ತೆ ಬಿಡ್ಬೇಡಿ ಇವಳಿಗೆ. ಮಾವಂಗೆಲ್ಲ ತಂದಿಕ್ಬಿಟ್ಟು ತಮಾಷೆ ನೋಡ್ಬಿಟ್ಟು ಎಂಥ ಕೆಲಸ ಮಾಡೋಳು ನೋಡ್ರಿ ಇವಳು. ಇಂಥ ಕೆಲಸನೇ ಮಾಡೋದು. ಅದಕ್ಕೆ ಅತ್ತೆ ಹೇಳಿದ್ದು, ಸುಮ್ಮನೆ ಯಾರು ಬರಲ್ಲ ಅತ್ತೆ, ಮನೆ ಕೆಲಸ ಫ್ರೀಯಾಗಿ ಮಾಡ್ಕೊಡ್ತೀನಿ, ನಾನು ನಿಮ್ಮ ಮನೆಗೆ ಉದ್ಧಾರ ಮಾಡ್ತೀನಿ, ನೀವು ಮನೆಯಿಂದ 10 ರೂಪಾಯಿ ನಮ್ಗೇನು ಬೇಕಿಲ್ಲ ಅಂತ ಯಾರು ಈಗಿನ ಕಾಲದಾಗ ಬರಲ್ಲ ಅತ್ತೆ.
ನೀವು ಸುಮ್ಮನೆ ಎಲ್ಲ ಭ್ರಮೆನಾಗಿದ್ದೀರಾ ಅಷ್ಟೇ. ಅಯ್ಯೋ ಬರ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಬರಲ್ಲ ಅತ್ತೆ. ಹೇಳ್ದೆ ಕಣಮ್ಮಿ ನೀನು, ಹೇಳ್ದೆ ನಾನೇ ಕೇಳಲಿಲ್ಲ. ನಾವು ಹಿಂದಿನ ಕಾಲದವ್ರಲ್ವಾ, ಯಾವಳು ಏನು ಹೇಳಿದ್ರು ನಂಬಿಡೋದೇ ನನಗೆ ಕೆಲಸ. ಇವ್ರು ಅದೇ ಹೇಳ್ತಾರೆ ಅಂತ ನಂಬ್ತೀವಿ, ಇವ್ರು ಇದೇ ಹೇಳ್ತಾರೆ ಅಂತ ನಂಬ್ತೀವಿ, ಬರೀ ಇದನ್ನೇ ನಂಬಿ 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 ಹಾಳಾಗಿ ಹಾಕ್ಬಿಟ್ಟು ಹೋಗ್ಬಿಟ್ವಿ ನಾವಂತೂ. ಈಗ ಇಂಥವ್ರನ್ನ ಸುಮ್ಮನೆ ಫ್ರೀಯಾಗಿ ಮಾಡ್ಕೊಡ್ತಾರಲ್ಲ, ಏನೋ ನಮ್ಮ ಮೇಲೆ ಪಿರು ತಿಕ್ಕೊಂಡವ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಬಂದರೆ ಈಗ ನೋಡು ಎಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಡ್ಡಿಗಳು. ಯಪ್ಪ ಯಪ್ಪ ಬಿಟ್ಬಿಡ್ರಿ ನನ್ನ. ನೀವು ಹೇಳ್ದಂಗೆ ಕೇಳ್ತೀನಿ ಅಂದ್ಕಿತ ಈ ಮನೆ ಕಡೆ ತಲೆನೂ ಹಾಕಿ ಮನೆ ಕಳಕ್ಕಿಲ್ಲ. ನೀವು ಹೇಳ್ದಂಗೆ ಕೇಳ್ತೀನಿ, ಬಿಟ್ಬಿಡಿ ನನ್ನ. ಹೊಡಿಬೇಡಿ. ಅಯ್ಯೋ ನನಗಂತೂ ಬರೀ ಒದೆ ತಿನ್ನೋದೇ ಸಾಕು. ನಮ್ಮ ಶಾರದೆ ಅತ್ತೆ ಜೊತೆ ಸೇರ್ಕೊಂಡ್ರೆ ಎಲ್ಲ ಬರೀ ಒದೆ ತಿನ್ನೋದು, ದರಮ್ದೇಟ್ ತಿನ್ನೋದು, ಇದೇನೇ ನೀ ಆಯ್ತು ನನ್ನ ಬಾಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಕಿತ ನಿಮ್ಮ ಅಂತಾಗೆ ತಲೆನೂ ಯಾಕೆ ಮನೆ ಕಳಕ್ಕಿಲ್ಲ. ನಾನಂತೂ ಈ ಕಡೆಗೆ ಬರೋದೇ ಇಲ್ಲ. ನಂದೇನೇ ನೀ ತಪ್ಪಾಯ್ತು, ದೇವ್ರನೇ ನನ್ನ ತಪ್ಪಾಯ್ತು, ಬಿಟ್ಬಿಡಿ. ಇನ್ನೊಂದ್ಕಿತ ಏನಾರ ಬಂದ್ಬಿಟ್ರೆ ಕತ್ತು ಸಾಕ್ಬಿಡ್ತೀನಿ. ನಾಯಿ ಬಂದ್ಬಿಟ್ಲೆ ಇಲ್ಲಿತ್ತು. ನಿನ್ನಂತ ವಿಷ ನಾಗರಾವುಗಳಿಗೆ ಎಷ್ಟು ಹಾಲಿಕ್ಕುದ್ರೇನು ಏನಿಕ್ಕುದ್ರೇನು ನಿನ್ ಕಂತ್ರಿ ಬಿಟ್ಬಿಡ್ತೀಯ ಹೇಳಿ ನೀನು. ನಿನ್ ಕಂತ್ರಿ ಬುದ್ಧಿ ಎಲ್ಲ ಹೊಂಟೋಗ್ಬಿಡ್ತದ ಇಲ್ಲ ತಾನೇ? ಅಷ್ಟೇ ಅಲ್ಲ, ನಮ್ಮ ಮಾವನ ಹತ್ರ ಹೋಗ್ಬಿಟ್ಟು ಏನೇನು ಸುಳ್ಳು ಹೇಳಿದ್ದು ಅದನ್ನ ಎಲ್ಲ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಸಾಮಾನು ಕತ್ಕೊಂಡೋಗಿದ್ಯಾ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ಟೇಷನ್ಗೆ ಹಾಕಿಸ್ಬಿಡ್ತೀವಿ ಅಷ್ಟೇನೆ. ಏನು ನಾನೇನಂತ ಹೇಳ್ಬೇಕು ಮಾವನ ಹತ್ರ? ಅಬ್ಬಬ್ಬಬ್ಬಬ್ಬಬ್ಬ ಮಳ್ಳಿ ಮಿಂಚುಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ಲಂತೆ. ಹಂಗಾಯ್ತು. 3 ಮತ್ತೊಂದು ಅಲ್ವಾ? ನೀನು ಮಕ್ಕಿಷ್ಟು ಬೆಂಕಿ ಯಾಕ? ಏನು ಹೇಳ್ಬೇಕು ನಿಂಗೆ ಗೊತ್ತಿಲ್ಲ. ಎಲ್ಲ ಫಿಟ್ಟಿಂಗ್ ಇಕ್ಕಿದೆ ನಿಂಗೆ. ಏನೇನು ಫಿಟ್ಟಿಂಗ್ ಇಕ್ಕಿದ್ದು ಅದೆಲ್ಲ ನಾನೇ ಫಿಟ್ಟಿಂಗ್ ಇಕ್ಕಿದ್ದು ಸುಳ್ಳು ಅಂತ ಹೇಳ್ಬಿಟ್ಟು ಹೋಗಿ ನನ್ನ ಗಂಡಂಗೆ ಹೇಳಿಲ್ವೋ? ಪೊಲೀಸ್ ಸ್ಟೇಷನಾಗ ಕಂಬಿ ಹಿಂದೆಗಡೆ 1 2 3 4 ಎಣಿಸ್ಬೇಕಾಯ್ತದೆ ನೀನು. ಲೌಡಿ ಬಿತ್ರಿ ಏನು ಅನ್ಕೊಬಿಟ್ಟಿದ್ಯಾ ನನ್ನ? ಏನು ಅನ್ಕೊಂಡಿದ್ಯಾ? ಹೇಳಿದ್ದೆಲ್ಲನೂ ಕೇಳ್ತಾಳೆ ಅಮ್ಮಾಯ್ಕೆ ಏನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ಹೌದು ಅಮಾಯ್ಕಿನೇ. ಹಂಗಂತ ನೀನು ಹೇಳ್ದಂಗೆಲ್ಲ ನಂಬ್ಕೊಂಡು ನೀನು ತಪ್ಪು ಮಾಡಿದ್ರು ಕೈ ಕಟ್ಬಿಟ್ಟು ಕೂತ್ಕೊಳ್ಳೋ ಅಂತ ಜಾಯ್ ಮಂದೋಳಲ್ಲ ನಾನು. ರಾಕ್ಷಸಿ. ನನ್ನ ಗಂಡುಗೆ ಅದೇನೇ ಫಿಟ್ಟಿಂಗ್ ಇದೆಯೋ ಎಲ್ಲ ಹೇಳಿ ನನ್ನ ಗಂಡನ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಬಿಟ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಜೈಲ್ಗೆ ಹಾಕಿಸ್ತೀರಲ್ವಾ? ಬೇಡ ಜೈಲ್ಗೇನು ಹಾಕ್ಸೋದು ಬೇಡ. ನಾನೇ ಹೋಗಿ ಎಲ್ಲ ನಿಜ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಇನ್ನೊಂದ್ಕಿತ ನಿಮ್ಮ ಮನೆ ಕಡೆಗೆ ಈ ಕಡೆಗೆ ಬರೋದು ಇಲ್ಲ. ಕದ್ದಿರೋ ಸಾಮಾನು ತಂದು ವಾಪಸ್ ಕೊಟ್ಬಿಡ್ತೀನಿ. ಊರವ್ರಿಗೆ ಯಾರಿಗೂ ವಿಷಯ ಹೇಳ್ಬೇಡಿ. ಗೊತ್ತಾದರೆ ಒಂಥರ ಅನ್ಕೋತಾರೆ. ನಮ್ಮ ಅತ್ತೆನೂ ತೆಪ್ಪೈತಿದ್ರಾಗೆ ನಮ್ಮ ಅತ್ತೆನೂ ಎತ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನೂ ಕಳಿಸ್ತಾ ಇದ್ಲು. ಅಕಸ್ಮಾತ್ ಏನಾರ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಅತ್ತೆಗೂ ಸೇರ್ಕೊಡ್ತೀರಾ? ನಾಲಾಯಕ್ ಬಿಡ್ಡವ. ಅವಳು ಸರಿಲ್ಲ, ನೀನು ಸರಿಲ್ಲ. ಕಿತ್ತೋದ್ ಲೌಡಿ. ಏಯ್ ಹೋಗೆ, ಏನೇನು ಎತ್ಕೊಂಡೋಗಿದ್ಯಾ? ಆಳ್ಬಿದ್ದು ನೀನೇ ಮಡಿಕ, ನನಗೇನು ಬೇಕಿಲ್ಲ. ನಮ್ಮ ಮನೆಗೆ ಅವೆಲ್ಲನೂ ಬಿಸಾಕ ಸಮಾಜನೇ ತುಪ್ಪ ಗಿಪ್ಪ ಎತ್ಕೊಂಡೋದಾಗೆ ಅನ್ಕೋಬೇಕಿತ್ತು ನಾನು. ನನ್ನಂತ ದಡಬಡದ ಐತಿ ಅಂತ ನಿಮಗೆ ದೇವರು ಒಳ್ಳೆ ಬುದ್ಧಿವಂತೆ ಸೊಸೆನ ಕಳಿಸಿರೋದು. ನನ್ನ ಸೊಸೆ ಎಲ್ಲ ಕಂಡಿಡಿತಾಳೆ. ನನ್ನ ಸೊಸೆಗೆ ಎಲ್ಲನೂ ಗೊತ್ತಾಯ್ತದೆ. ಏನು ಅನ್ಕೋಬಿಟ್ಟಿದ್ಯಾ? ನನ್ನ ಸೊಸೆ ಎಲ್ಲ ವಿಷಯನೂ ಹೇಳ್ತಾಳೆ ನನ್ನ ಸೊಸೆ. ಸರಿನೇ ನೋಡು, ಸುಮ್ಕೆನೆನಿಯಾ ಇಲ್ಲಿಂದ ನೋಡಿ ಹೋಗಿ ಫಸ್ಟ್ ನನ್ನ ಗಂಡಂಗೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾ. ನಿನ್ನಿಂದ ಬೇರೆ ಇನ್ನೇನು ಬೇಕಿಲ್ಲ. ದಯವಿಟ್ಟು ನನ್ಕಿತ ಅತ್ತೆ ಅನ್ಕೊಂಡು ಮಂತಾಗ ಬಂದೆ ಅಂದರೆ ಚರ್ಮ ಸುಲ್ದು ಬಿಡ್ತೀನಿ. ಎದ್ ನಡಿ. ಅದಕ್ಕೆ ಅತ್ತೆ ಹೇಳೋದು ಹೊರಗಡೆನ ಜಾಸ್ತಿ ನಂಬಾರ್ದು ಅಂತ. ಯಾಕತ್ತೆ ಯಾರೋ ಒಬ್ರು ಬಂದು ನಮ್ಮ ಮನೆಗೆ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತಾರೆ. ಏನೋ ಅವ್ರಿಗೆ ಆಸೆ ಇಲ್ದಿದ್ದು, ಏನು ನಮ್ಮಿಂದ ಲಾಭ ಇಲ್ದಿದ್ದು ಯಾಕತ್ತೆ ಯಾರೋ ಒಂದು ನಮ್ಮ ಹತ್ರ ಮಾತಾಡ್ತಾರೆ? ಮಾತಾಡೋದೇ ಕಷ್ಟ ಈಗಿನ ಕಾಲದಾಗ ನಮ್ಮ ಹತ್ರ ಬಂದು. ಅಂಥದ್ರಾಗೆ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾವಳೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ ಅತ್ತೆ? ಬಿಡಿ, ಈಗಾದ್ರೂ ಅರ್ಥ ಆಯ್ತಲ್ಲ. ಏನೋ ಕಣವ, ನಮ್ಮ ತಲೆಗೆ ಏನು ಅಳಿಯೋದೇ ಇಲ್ಲ. ಹಾಲು ಸುಣ್ಣದ ನೀರು ಎಲ್ಲ ಒಂದೇ ಅನ್ಕೊಬಿಡ್ತೀವಿ ನಮ್ಮ ಕರ್ಮಕ್ಕೆ. ಈಗಾದ್ರೂ ಅರ್ಥ ಆಯ್ತಲ್ಲ ಬಿಡಿ.